ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ನಾನು ನೆನ್ನೆ ಮಲ್ಲೇಶ್ವರಂಗೆ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಟಿ ಟಿ ಡಿ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆಯೇ ನಮ್ಮ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ನೆನ್ನೆ ಫುಲ್ ಆಗಿತ್ತು. ಸೊ ಅದರದ್ದು ಕೆಲವೊಂದು ವೀಡಿಯೋನ ನಾನು ನಿಮಗೆ ಇಲ್ಲಿ ಶೇರ್ ಮಾಡಬೇಕು. ಅಲ್ಲಿ ಏನೇನು ಕಡಿಮೆ ಪ್ರೈಸಿಗೆ ಸಿಕ್ತು, ನಾವು ಏನೇನು ಶಾಪಿಂಗ್ ಮಾಡಿದ್ವಿ ಅಂತೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇದು ಏನಪ್ಪ ಅಂದರೆ ದೊಡ್ಡ ಅಂಗಡಿ. ಇಲ್ಲೇನಪ್ಪ ಅಂತಂದರೆ ಮ್ಯಾಟ್ರೆಸ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಕರ್ಟನ್ಸು, ಪಿಲ್ಲೋ ಕವರ್ಸು, ಮ್ಯಾಟು, ಟವಲ್ಸು, ಕಾರ್ಪೆಟು ಎಲ್ಲನೂ, ಮತ್ತು ಸ್ಕ್ರೀನು, ಕರ್ಟನ್ಸು, ಇವೆಲ್ಲನೂ ಎಲ್ಲ ಥರನೂ, ಅಂದರೆ ಮನೆಗೆ ಸಂಬಂಧಪಟ್ಟಿರೋ ಹಾಗೆ ಕುಷನ್ಸ್ ಆಗಿರ್ಬೋದು, ಪಿಲ್ಲೋ ಆಗಿರ್ಬೋದು, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಇವೆಲ್ಲನೂ ತುಂಬಾ ಚೀಪಾಗಿ ಅಂತಂತಂದರೆ ಈಗ 1500 ಅಂತಂದರೆ ಅಲ್ಲಿಗೆ 1000 ರುಪೀಸ್ ಥರ. ಲೈಕ್ ಇವಾಗ ನಾವು ಪಿಲ್ಲೋ ಕವರು ಮತ್ತು ಬ್ಲ್ಯಾಂಕೆಟ್ಸ್ ಅಂತಲ್ಲೇ ತೊಗೊಂಡ್ವಿ. ಪಿಲ್ಲೋ ಕವರ್ ಬಂದು 250 ಹೇಳಿದ್ರು, ಮತ್ತು 200ಗೆ ತೊಗೊಂಡ್ರು. ಟೋಟಲ್ 600ಗೆ ಅವರು 750, 600ಗೆ 550 ತೊಗೊಂಡ್ರು. ಹಾಗೆಯೇ ಲೈಕ್ ಸ್ವಲ್ಪ ಬಾರ್ಗೇನ್ಗೂ ಚಾನ್ಸಸ್ ಇದೆ, ಬಾರ್ಗೇನ್ ಸಹ ಮಾಡ್ಕೊಬೋದು. ಅವರು ಇಷ್ಟು ಪರ್ಸೆಂಟ್ ಅಂತ ಡಿಸ್ಕೌಂಟ್ ಮಾಡ್ತಾರೆ. ಅದರಲ್ಲೂ ಬೇಕೆಂದರೆ ನಾವು ಬಾರ್ಗೇನ್ ಮಾಡಿದ್ರೆ ಅದರಲ್ಲೂ ಸ್ವಲ್ಪ ಕಡಿಮೆ ಮಾಡ್ತಾರೆ. ಮತ್ತು ಕ್ಲಾತ್ ವೈಸ್ ಆದರೆ ತುಂಬಾ ಚೆನ್ನಾಗಿದೆ. ಮತ್ತು ಕೆಲವೊಂದು ಬ್ರ್ಯಾಂಡೆಡ್ಗಳು ಸಹ ಇತ್ತು. ಈಗ ಬಾಂಬೆ ಡೈಯಿಂಗ್ ಆಗಿರ್ಬೋದು, ಈ ಥರ ಸ್ಲೀಪ್ ವೆಲ್ ಆಗಿರ್ಬೋದು, ಕೆಲವೊಂದು ಇದೆ ಅಂತ ಹೇಳಿದ್ರು. ಬಟ್ ನಾವು ಅಷ್ಟೊಂದು ಡೀಪಾಗೇನು ನೋಡೋಕೆ ಹೋಗಲಿಲ್ಲ. ನಮಗೆ ಬೇಕಾಗಿದ್ದಿತ್ತು ಕೆಲವೊಂದು ಪಿಲ್ಲೋ ಕವರ್ಸ್ ಆಗಿರ್ಬೋದು, ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಈ ಥರದ್ದು ನೋಡಿದ್ವಿ. ಮತ್ತು ಇವನ್ ನಮಗೆ ಗ್ರಾಸ್ ಮ್ಯಾಟ್ ಬರುತ್ತಲ್ಲ ಪ್ಲಾಸ್ಟಿಕ್ದು, ಅದೆಲ್ಲ ಇತ್ತು. ಮತ್ತು ಟವಲ್ಸ್ ಎಲ್ಲ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಹೋಗೋದಾದರೆ ಮಲ್ಲೇಶ್ವರಂ ಸಂಪಿಗೆ ರೋಡು 6th and 7th ರೋಡ್ ಬರುತ್ತಲ್ಲ, ಬೆಂಗಳೂರು 3. ಲೈಕ್ ನಿಮ್ಗೆ ಅಷ್ಟು ಇದು ಗೊತ್ತಾಗಿಲ್ಲ ಅಂತಂದರೆ, ಇದು RR ಗೋಲ್ಡ್ ಪ್ಯಾಲೇಸ್ ಇದೆಯಲ್ಲ, ಅದ್ರ ಎದುರುಗಡೆನೇ ಇದೆ. ಆರಾಮಾಗಿ ನೋಡ್ಬೋದು ನೀವು ಇದನ್ನು. ಇದು ನಾವು ಡೋರ್ಗೆಲ್ಲ ಹಾಕ್ಕೊತೀವಲ್ಲ, ಇದು ಆ್ಯಕ್ಚುಲಿ 700ಇಂದ 600, 900 ಇದೆಯಂತೆ. ಬಟ್ ಅದನ್ನು ಕಡಿಮೆ ಮಾಡಿಕೊಡ್ತೀವಿ, ಇಷ್ಟು ಡಿಸ್ಕೌಂಟ್ ಪರ್ಸೆಂಟೇಜ್ ಎಲ್ಲ ಇದೆ ಅಂತೆಲ್ಲ ಹೇಳಿದ್ರು. ಈವನ್ ಈಗ ಹೊಸ್ದಾಗಿ ಇದು ಬಂದಿದೆ ಮೇಡಮ್, ಇದು ತುಂಬಾ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ಸೊ ಈಗ ಇದನ್ನು ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ಕ್ಲಾತ್ ವೈಸ್ ಸಹ ತುಂಬಾ ಚೆನ್ನಾಗಿತ್ತು. ಮೆಟೀರಿಯಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವೇನಾದರೂ ವಿಸಿಟ್ ಮಾಡೋದಕ್ಕೆ ಇಷ್ಟ ಆದರೆ ನೀವು ಆರಾಮಾಗಿ ಹೋಗ್ಬೋದು. ಇವನ್ ಮ್ಯಾಟ್ಗಳು, ಕಾರ್ಪೆಟ್ ಆಗಿರ್ಬೋದು, ಮ್ಯಾಟ್ ಇವೆಲ್ಲ 2000 ಅಂತಂದರೆ 1500, 1600 ಈ ಥರ ಇದೆಯಂತೆ. ತುಂಬಾ ಚೆನ್ನಾಗಿದೆ. ಆರಾಮಾಗಿ ನಾವು ಪರ್ಚೇಸ್ ಮಾಡ್ಬೋದು ಅನ್ನಿಸ್ತು. ಇವನ್ ಅವರು ಸರ್ಟಿಫಿಕೇಟ್ ಎಲ್ಲ ಇದೆ ಅವ್ರ ಹತ್ರ, ಅವ್ರ ಅಂಗಡೀಲಿ. ಲೈಕ್ ಅವ್ರದ್ದು ಸರ್ಟಿಫಿಕೇಟ್ ತೊಗೊಂಡು ಅವರು ಇದನ್ನೆಲ್ಲ ಓಪನ್ ಮಾಡಿದ್ದೀವಿ ಅಂತೆಲ್ಲ ಇದು ಮಾಡಿದ್ರು. ಸೊ ಸರ್ಟಿಫಿಕೇಟ್ ನಾನು ತೋರಿಸಿದ್ದೀನಿ. ಆಲ್ರೆಡಿ ನಾನು ವಿಡಿಯೋದಲ್ಲಿ ನೋಡಿರ್ಬೋದು, ಅದು ಸಹ ನಾನು ಮಾಡಿದ್ದೀನಿ. ಬಟ್ ಇಷ್ಟ ಆದ್ರೇ ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡ್ಬೋದು. ಆ್ಯಕ್ಚುಲಿ ನಮಗೆ ಚಿಕ್ಕಪೇಟೆ ಅಷ್ಟು ಗೊತ್ತಿಲ್ಲ, ಆದ್ದರಿಂದ ನಾನು ಮಲ್ಲೇಶ್ವರಂಗೆ ಹೋಗಿದ್ದಾಗ ಮಲ್ಲೇಶ್ವರಮಲ್ಲೇ ಕೆಲವೊಂದು ವೀಡಿಯೋಸ್ನ ನಾನು ಮಾಡಿದೆ. ನೋಡ್ಬೋದು, ಕರ್ಟನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿ, ಅಂಗಡಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಸಾಯಿ ಹ್ಯಾಂಡ್ಲೂಮ್ಸ್ ಅಂತ. ನೀವೇನಾದರೂ ವಿಸಿಟ್ ಮಾಡೋದಾದರೆ, ಇಷ್ಟ ಆದರೆ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ. ಹಾಗೆಯೇ ನಮ್ಮದು ಸ್ಟ್ರೀಟ್ ಶಾಪಿಂಗ್ ಅಂತ ಬಂದ್ವಿ. ಈ ಡ್ರೆಸ್ ನೋಡ್ಬೋದು, ಪ್ಯಾಂಟು ಟಾಪು ಎರಡೂ ಸೇರಿ 600 ಹೇಳಿದ್ರು. ಮತ್ತು ಕ್ಲಾತ್ ವೈಸು ತುಂಬಾ ಚೆನ್ನಾಗಿತ್ತು. ಆದ್ದರಿಂದ ಅದು ಒಂದು ಶಾಪಿಂಗ್ ಪರ್ಚೇಸ್ ಮಾಡಿದ್ವಿ. ಮತ್ತು ಎಲ್ಲಾದರೂ ಹೊರಗಡೆ ಹೋದರೆ ಫಸ್ಟ್ ಮನಸ್ಸಾಗೋದೇನೆ ಶಾಪಿಂಗ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಾಯಿಗೆ ಮಾತ್ರ ತಿಂಡಿ ಬೇಕೇ ಬೇಕು. ಸೊ ಆದ್ದರಿಂದ ಫಸ್ಟು ಸೇಬೆಕಾಯಿ ತೊಗೊಂಡ್ವಿ, ತಿಂದ್ವಿ. ಹಾಗೆಯೇ ಮುಂದುವರ್ಕೊಂಡು ಹೋದ್ವಿ. ನೋಡ್ಬೋದು, ಒಂದು ಸೇಬೆಕಾಯಿ ಬಂದು 40 ರುಪೀಸ್ ಹೇಳಿದ್ರು. ಸೊ ಆಲ್ರೆಡಿ ತೊಗೊಂಡ್ವಿ. ಏನಪ್ಪ ಅಂತಂದರೆ ಮಲ್ಲೇಶ್ವರಮಲ್ಲಿ ನಾವೀಗ ಚಿಕ್ಕಪೇಟೆ, ಆ್ಯಕ್ಚುಲಿ ನನಗೆ ಸೀರಿಯಸ್ಲಿ ಐಮ್ ಟೆಲ್ಲಿಂಗ್, ನನಗೆ ಚಿಕ್ಕಪೇಟೆ ಈಗಲೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಮಲ್ಲೇಶ್ವರಂ ಆಗಿರೋದ್ರಿಂದ, ಸ್ವಲ್ಪ ಸುತ್ತಾಡಿರೋದ್ರಿಂದ ಒಂದು ಐಡಿಯಾ ಅಷ್ಟೇ. ಆ ಐಡಿಯಾ ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಇದು ನೋಡ್ಬೋದು, ಶಾರ್ಟ್ ಟಾಪ್ಸ್ ಅಂತ ಬರುತ್ತಲ್ಲ, ನಾವು ಪ್ಲಾಜಾ ಪ್ಯಾಂಟ್ಗಾಗಿರ್ಬೋದು ಇಲ್ಲ ಜೀನ್ಸ್ಗಾಗಲಿ ಹಾಕ್ಕೋಬೋದು. ಜಸ್ಟ್ 250 ಹೇಳಿದ್ರು. ಬಟ್ ಇವರು ಫಿಕ್ಸೆಡ್ ಅಂತ ಹೇಳಿದ್ರು, ಇವರು ಕಡಿಮೆ ಮಾಡಲ್ಲ ಅಂತ ಹೇಳಿದ್ರು. ಹಾಗೆಯೇ
ದೊಡ್ಡದಾಗಿ ಇಲ್ಲೊಂದು ಸೇಲಿತ್ತು. ಈ ಸೇಲಲ್ಲಿ ಬಂದು ನೋಡಿದಾಗ ಇಲ್ಲೂ ಅಷ್ಟೇ ತುಂಬಾ ಚಪ್ಪಲಿಗಳು ನಮಗೆ ನಿಜವಾಗ್ಲೂ ಬ್ರ್ಯಾಂಡೆಡಲ್ಲಿ ಸಹ ನಮಗೆ ಅಷ್ಟು ವೆರೈಟಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಡಿಸೈನ್ಸ್ ಎಲ್ಲ ಇತ್ತು. ಹಾಗೆ ಬ್ಲೌಸ್ ನೋಡ್ಬೋದು, ಇದು ಬಂದು 350 ರುಪೀಸ್ ಇದು. ಆ್ಯಕ್ಚುಲಿ ಇದು ಸ್ಟಿಚ್ ಆಗಿದೆ, ಬಟ್ ಬಟನ್ಸ್ ಉಕ್ಕೆಲ್ಲ ಹಾಕಿರೋದು ನಿಜವಲ್ಲೂ ತುಂಬಾ ಚೆನ್ನಾಗಿತ್ತು. ಮತ್ತು ಪ್ರಿನ್ಸ್ ಕಟ್ಟಿತ್ತು, ಇದು 400 ಇತ್ತು. ಹಾಗೆ ಇದು 400 ಅಂತಲೇ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ಮತ್ತು ನಮಗೆ ಸೈಜ್ ಇನ್ ಕೇಸ್ ದೊಡ್ಡದು ತೊಗೊಂಡು ಬೇಕಂದರೆ ನಾವು ಟೈಟ್ ಮಾಡಿಸ್ಕೋಬೋದು ಅಂತ ಹೇಳಿದ್ರು. ಬಟ್ ಹೊರ್ತಿತ್ತು, ಓಕೆ ಅನ್ನಿಸ್ತು. ಹಾಗೆ ಇನ್ನೂ ಸ್ವಲ್ಪ ಮುಂದೆ ಬರ್ತಾ ನೋಡಿದ್ವಿ, ಇದು 700ಗೆ 3 ಪೀಸ್ ಇತ್ತು. ಆ್ಯಕ್ಚುಲಿ ಇದು ಪ್ಯಾಂಟು, ವೇಲು, ದುಪ್ಪಟ, ಟಾಪು ಪ್ಯಾಂಟು ದುಪ್ಪಟ ಈ 3 ಇತ್ತು. ಹಾಗೆಯೇ ಇದರಲ್ಲಿ ಬ್ಲ್ಯಾಕು ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಮುಂದೆ ಬರ್ತಾ ಅದಾದಮೇಲೆ ಇಲ್ಲಿ ಕೀ ಬಂಚಸ್ ಇತ್ತು. ಕೀ ಬಂಚಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬಾ ವೆರೈಟಿ ಆಗಿತ್ತು. ಚಪ್ಪಲಿ ಆಗಿರ್ಬೋದು, ಚೋಟಾ ಭೀಮ್ ಆಗಿರ್ಬೋದು, ಮೋಟು ಪತ್ಲು ಆಗಿರ್ಬೋದು, ಈ ಥರ ವೆರೈಟಿ ಆಗಿ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಪೆನ್ಸಿಲು, ಪೆನ್ನು, ಬೈಕು, ಈ ಥರ ತುಂಬ ವೆರೈಟಿ ಇತ್ತು. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಕ್ಲಿಪ್ಸ್ ಆಗಿರ್ಬೋದು, ಬಂಚಸ್, ಇದನ್ನು ನಾನು ಈ ಕ್ಲಿಪ್ನ ಪರ್ಚೇಸ್ ಮಾಡಿದೆ, ಚೆನ್ನಾಗಿತ್ತು. ಹಾಗೆ ಕಂಚಸ್ ಕೂಡ ಇತ್ತು. ಬಟ್ ರೋಡ್ ಮೇಲೇ ನಾವು ನಿಜವಾಗ್ಲೂ ತುಂಬಾ ಚೆನ್ನಾಗಿರೋದು ಇತ್ತು. ಅದರಲ್ಲೂ ಸ್ಯಾಟರ್ಡೆ ಹೋಗಿರೋದ್ರಿಂದ ಇವಾಗ ಎಲ್ಲ ಕಡೆ ಎಲ್ಲ ಟೈಮಲ್ಲೂ ರಶ್ಶೇ. ಸೊ ನಾವು ಇಂಥ ಡೇ ಹೀಗೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ನೋಡ್ಬೋದು ಕೀ ಬಂಚು ಶೂ ನನ್ನ ಮಗ ಇಟ್ಕೊಂಡಿದ್ದಾನೆ. ಸೊ ಬಾಯ್ಸ್ ಅಟ್ರಾಕ್ಷನ್ ಆಗೋದು ಅವ್ರಿಗೇನಿರೋ ಸ್ಕೂಟರು, ಬೈಕು, ಶೂ, ಸೈಕಲ್ಲು ಈ ಥರದ್ರಲ್ಲಿ ನೋಡ್ಕೊತಾ ಇರ್ತಾರೆ. ಕಿಂಗು, ಕ್ವೀನು, ಆರ್ಸು, ಲೈಕ್ ಈ ಥರ ಇತ್ತು. ನನಗದು ಆ್ಯಕ್ಚುಲಿ ಅದನ್ನು ವಿಡಿಯೋ ಮಾಡ್ತಾಯಿದ್ರೆ ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ವೆರೈಟಿ ತುಂಬಾ ಇತ್ತು. ಹಾಗೆ ಫಿನಿಶ್ ಆಗ್ತಾ ನೋಡ್ಕೊತಾ ಬರ್ತಾಯಿದ್ವಿ. ಇವನ್ ಕ್ಯಾಪ್ಗಳು, ವಿಂಟರ್ ಆಗಿರೋದ್ರಿಂದ ಕ್ಯಾಪ್ಗಳು ಸಹ ಇತ್ತು. ಮತ್ತು ವೆಜಿಟೇಬಲ್ ಎಲ್ಲ ಇದು ಬಂದು ವೆಜಿಟೇಬಲ್ ಏನಪ್ಪ ಅಂತಂದರೆ 3 ಸೆಟ್ಟು ನೀವು ಯಾವುದಾದ್ರೂ ತೊಗೊಬೋದು. 100 ರುಪೀಸು. ಸಿಂಗಲಾಗಿ ತೊಗೊಂಡ್ರೆ ಒಂದಕ್ಕೆ 50 ರೂಪಾಯಿ ಅಂತೆ. ಇನ್ನು ಯಾವುದಾದ್ರೂ ಒಂದು ತೊಗೊಳ್ಳಿ, 3 ಪೀಸು 100ಗೆ. ತುಂಬಾ ವರ್ತಿತ್ತು ಅನ್ನಿಸ್ತು. ಸೊ ಚೆನ್ನಾಗಿತ್ತು. ಬೆಂಡೆಕಾಯಿ, ಹುಳ್ಳಿಕಾಯಿ, ಮತ್ತು ಬಟಾಣಿ, ಮತ್ತು ಈರುಳ್ಳಿ ಮಾತ್ರ ಇಲ್ಲ ಅಂತ ಹೇಳಿದ್ರು. ಈರುಳ್ಳಿ ಮಾತ್ರ ಅದು ಸಪ್ರೇಟ್ ಕಾಸು, ಅಂದರೆ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಹುಳ್ಳಿಕಾಯಿ, ಬೆಂಡೆಕಾಯಿ, ಕ್ಯಾರೆಟು, ಗೆಡ್ಡೆಕೋಸು, ಬದನೆಕಾಯಿ ಇವೆಲ್ಲನೂ, ಬಟಾಣಿ ಇವೆಲ್ಲ 100ಗೆ 3 ಇತ್ತು. ಯಾವುದನ್ನು ತೊಗೊಳ್ಳಿ 100ಗೆ 3 ಕೊಟ್ಟರು. ಬಟ್ ಚೆನ್ನಾಗಿತ್ತು. ಹಾಗೆ ಹೂವೆಲ್ಲ ಫ್ರೆಶ್ಶಾಗೆ 3 o'clock ಆಗಿರೋದ್ರಿಂದ ಎಲ್ಲ ಫ್ರೆಶ್ಶಾಗೇ ಬಂದಿತ್ತು. ನೋಡ್ಬೋದು. ವೆಜಿಟೇಬಲ್ಸು ಅಷ್ಟೇ ಮೋಸ ಇರಲಿಲ್ಲ, ತುಂಬಾ ಫ್ರೆಶ್ ಆಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ಇನ್ನು ಗರ್ಲ್ಸ್ಗೆ ಫಸ್ಟ್ ಅಟ್ರಾಕ್ಷನ್ ಆಗೋದೆ ಈ ಚಪ್ಪಲಿ ಅಂತೆ, ಫ್ಯಾನ್ಸಿ ಸ್ಟೋರು, ಬ್ಯಾಂಗಲ್ ಸ್ಟೋರ್ಸು ಇವೆಲ್ಲ ನಾವು ಫಸ್ಟ್ ಅಟ್ರಾಕ್ಷನ್ ಆಗ್ತೀವಿ ಅಲ್ಲಿಗೆ. ಸೊ ಅಲ್ಲೊಂದು ಕೆಲವೊಂದು ಸ್ಟಿಕ್ಕರ್ಸ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಹಾಗೆ ಸ್ಟಿಕ್ಕರ್ಸ್ ಎಲ್ಲ ತೊಗೊಂಡು ಹಾಗೆ ಬರ್ತಾಯಿದ್ವಿ. ಹಾಗೆ ಮತ್ತು ಮಲ್ಲೇಶ್ವರಮಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇತ್ತಲ್ಲ, ಫುಲ್ಲು ಡೆಕೋರೇಷನ್ ಮಾಡಿದರು. ಫುಲ್ಲು ಗೋಲ್ಡ್ ಕವರ್ ಕೋಟೆಡ್ ಆಗಿತ್ತು. ಮತ್ತು ಏನೋ ಸ್ಪೆಷಲ್ ಪೂಜೆ ಇತ್ತು ಅನಿಸುತ್ತೆ. ಬಟ್ ನಮಗೆ ಅಲ್ಲಿ 5 ಗಂಟೆಗೆ ಓಪನ್, 4:15 ಮೇಲೆ ಓಪನ್ ಅಂತ ಹೇಳಿದರು. ಸೊ ನಾವಲ್ಲಿ ಆಲ್ರೆಡಿ ತುಂಬ ದೊಡ್ಡ ಲೈನೇ ಇತ್ತು. ಆದ್ದರಿಂದ ನಾವಲ್ಲಿ ಏನು ವೆಯ್ಟ್ ಮಾಡಲಿಲ್ಲ. ಜಸ್ಟ್ ನೋಡಿಕೊಂಡು ಆಚೆಯಿಂದನೇ ನೋಡಿಕೊಂಡು, ಕೆಲವೊಬ್ಬರು ಡ್ರೆಸ್ ಕೋಡೆಲ್ಲ ಹಾಕಿದರು, ಇದು ಗೊತ್ತಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.